ಎಲ್ಲರಿಗೂ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರೇರೆ. ಪ್ರಾರ್ಥನೆಯೊಟ್ಟಿಗೆ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ನಮ್ಮನ್ನು ಹೆಚ್ಚು ಬಹಳವಾಗಿ ಪ್ರೀತಿಸಿರುವಂಥ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅಪ್ಪ, ಬೆಳಗಿನಿಂದ ಇದುವರೆಗೂ ಕರ್ತನೆ ಆತ್ಮಿಕ ಆಹಾರವನ್ನು ಉಣಬಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಧನ್ಯವಾದಗಳು. ಯಾವ ಯೋಗ್ಯತೆಯೂ ಇಲ್ಲದಂಥ ನನ್ನನ್ನು ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಒಂದು ಸ್ಥಳದಲ್ಲಿ ಕರ್ತನೆ ನಿಮ್ಮ ವಾಕ್ಯ ಪ್ರಚಾರವನ್ನು ಮಾಡಲಿಕ್ಕೆ ಕರ್ತನೆ ಅಪ್ಪ ಅವಕಾಶ ಮಾಡಿಕೊಟ್ಟು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಾಕ್ಯ ಭಾಗವನ್ನು ಕರ್ತನೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ತಿಳಿಯಪಡಿಸಲಿಕ್ಕೆ ಬೇಕಾಗಿರುವಂಥ ಸಹಾಯವನ್ನು ಪವಿತ್ರಾತ್ಮರ ದೇವರ ಮೂಲಕ ನನಗೆ ಅನುಗ್ರಹಿಸಿಕೊಟ್ಟು ಕೊನೆಯವರೆಗೂ ನೀವೇ ನನಗೆ ಸಹಾಯ ಮಾಡಬೇಕೆಂದು ಯೇಸು ಪವಿತ್ರ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತ ಹೆಸರಿನಲ್ಲಿ ವಂದನೆಗಳು ಪ್ರಿಯರೇ. ನನಗೆ ಕೊಟ್ಟಿರ್ತಕ್ಕಂಥ ಅಂಶದ ಹೆಸರು ಸಮಾಜ ಸುಧಾರಣೆಗೆ ಸ್ಫೂರ್ತಿಯಾದ ಬೈಬಲ್. ಸಮಾಜ ಸುಧಾರಣೆ ಅಂತಂದರೆ ಸಮಾಜದಲ್ಲಿ ನಡೆಯುವಂತಹ ಅಡೆತೊಡರುಗಳು ಅಂದರೆ ತೊಡಕುಗಳು, ಸಮಾಜದಲ್ಲಿ ಒಳ್ಳೆಯದಕ್ಕೆ ವಿರುದ್ಧವಾಗಿ ನಡೆಯುವಂತಹ ದುಷ್ಕಾರ್ಯಗಳನ್ನು ನಿಲ್ಲಿಸುವಂಥ ಕಾರ್ಯದಲ್ಲಿ ಭಾಗವಹಿಸಿದೆ ನಮ್ಮ ಬೈಬಲ್ ಎಂಬುದಾಗಿ ಒಂದು ಸಮಯದಲ್ಲಿ ಆ ಒಂದು ರೆಫರೆನ್ಸ್ ಮೂಲಕ ನಾನು ಮಾತನಾಡಲಿಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಏನು ಅಂತಹ ಒಂದು ಕೆಟ್ಟ ದುಷ್ಕಾರ್ಯಗಳು ನಡೆದಿದೆ, ಏನು ಅಂಥ ತೊಡಕುಗಳು ನಡೆದಿದೆ ಎಂಬುದಾಗಿ ನೋಡುವಾಗ ಈಗ ನಮ್ಮ ಕಣ್ಣಿಗೆ ಕಾಣದಿರಬಹುದು ನಮ್ಮ ಜನರೇಷನ್ಗೆ, ಆದರೆ ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರ ಕಾಲದಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ಈ ದೇಶ ಎಂದು ಗೌರವವಾಗಿ ಹೇಳಿಕೊಡುವಂತಹ ಈ ನಮ್ಮ ದೇಶದಲ್ಲಿ ಅನೇಕ ರೀತಿಯ ವಂಚನೆಗಳು, ಅನೇಕ ರೀತಿಯ ದುಷ್ಕಾರ್ಯಗಳು ಜನರ ಮೇಲೆ ನಡೀತಿತ್ತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಉದಾಹರಣೆಗೆ ಚಿಕ್ಕ ಚಿಕ್ಕ ಮಕ್ಕಳು, ಏನು ಅರಿಯದೇ ಇರತಕ್ಕಂಥ ಮಕ್ಕಳನ್ನು ಬಲಿ ಕೊಡುವಂಥದ್ದು. ಕಾರಣ ಏನು? ಅವರ ವಂಶಾಭಿವೃದ್ಧಿ ಆಗುತ್ತೆ, ಅವರ ಮನೆತನಕ್ಕೆ ಒಳ್ಳೆಯದಾಗುತ್ತೆ. ಈ ರೀತಿಯಾದಂತಹ ಕೆಲವು ಮೂಢನಂಬಿಕೆಗಳ ಆಧಾರವಾಗಿಟ್ಟುಕೊಂಡು ಏನೂ ಅರಿಯದಂಥ ಮಕ್ಕಳನ್ನು ಬಲಿ ಕೊಡುವಂಥದ್ದು, ಈ ರೀತಿಯಾದಂತಹ ಕೆಟ್ಟ ದುಷ್ಕಾರ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಬೈಬಲ್ ಖಂಡಿಸಿದೆ ಎಂಬುದಾಗಿ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಇದೊಂದೇ ಅಲ್ಲ, ಇನ್ನೂ ಅನೇಕ ರೀತಿಯ ದುಷ್ಕಾರ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಬೈಬಲ್ ಗ್ರಂಥವು ಖಂಡಿಸಿದೆ ಎಂಬುದಾಗಿ ಮಾತಾಡುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಅನೇಕ ಜನರು ಇವತ್ತು ಬೈಬಲ್ ಕುರಿತಾಗಿ ಏನೆಂದು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ನೋಡುವಾಗ ಇದು ವಿದೇಶಗಳಿಗೆ ಸಂಬಂಧಪಟ್ಟಂಥ ಗ್ರಂಥವಾಗಿದೆ. ಇದು ನಿನ್ನೆ ಮೊನ್ನೆ ಬಂದಂಥ ದೇವರ ಕುರಿತಾಗಿ ತಿಳಿಸುವಂಥ ಗ್ರಂಥವಾಗಿದೆ. ಇದನ್ನು ಯಾಕೆ ನಾವು ನಂಬಬೇಕು? ಈ ರೀತಿಯಾದಂಥ ಅಪೋಹಗಳು, ಕಲ್ಪನೆಗಳನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಈಗಲೂ ಕೂಡ ಬೈಬಲ್ ವಿರುದ್ಧವಾಗಿ ಅನೇಕ ಚಾನಲ್ಗಳು ಕೂಡ ಇರ್ತವೆ ಪ್ರಿಯರೇ. ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡು ಬೈಬಲ್ ಮೇಲೆ ಕೆಟ್ಟದಾಗಿ ಮಾತನಾಡುವುದಕ್ಕೆ ಕೆಲವು ಚಾನಲ್ಸ್ಗಳನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಬೈಬಲನ್ನು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ನಾನು ಅದನ್ನು ಓದಬೇಕು, ದೇವರ ಮನಸ್ಸು ಏನಿದೆ ಅದರಲ್ಲಿ, ಯಾಕೆ ಇಷ್ಟೊಂದು ಜನ ಪ್ರಪಂಚದಾದ್ಯಂತ ಬೈಬಲನ್ನೇ ಪಾಲನೆ ಮಾಡುತ್ತಿದ್ದಾರೆ, ಏನಿರಬಹುದು ಇದರ ಸಾರಾಂಶ ಎಂದು ಯಾರೂ ಸಹ ಬೈಬಲನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟಪಡದೆ ಅದರಲ್ಲಿ ಬರೀ ಕೆಟ್ಟದಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸಿ ವರ್ಣಿಸಿ ಮಾತನಾಡ್ತಾ ಇದ್ದಾರೆ ಪ್ರೇರೆ. ಇಷ್ಟಕ್ಕೂ ಬೈಬಲನ್ನು ಯಾಕೆ ಮನುಷ್ಯರಿಗೆ ಮಾತನಾಡುತ್ತಿದ್ದಾರೆ ಎಂದು ಹೋಗುವಾಗ ಬೈಬಲ್ ಓದುತ್ತಿಲ್ಲ, ಬೈಬಲ್ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಪೇಷನ್ಸ್ ಇಲ್ಲ. ಅದೇ ರೀತಿಯಾಗಿ ನಾವು ಬೈಬಲ್ ಗ್ರಂಥದ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರಿಗೂ ಮತ್ತು ಮನುಷ್ಯರಿಗೂ ಇರುವಂಥ ಒಡಂಬಡಿಕೆ ಕುರಿತಾಗಿ ಆತ್ಮಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನೇ ಬರೆಸಿದಾರ ದೇವರು ಎಂದಾಗಿ ನೋಡುವುದಾದರೆ ಅಷ್ಟೇ ಅಲ್ಲ, ಮನುಷ್ಯರು ಸಮಾಜದಲ್ಲಿ ನಿನ್ನ ನೆರೆಯ ಪಕ್ಕದವರು ಕೂಡ ನೀನು ಹೇಗೆ ಜೀವಿಸಬೇಕು, ಸಮಾಜದಲ್ಲಿ ನೀನು ಅನ್ಯರಿಗೆ ನೀನು ಹೇಗೆ ಮಾದರಿಯಾಗಿ ನಡ್ಕೊಳ್ಳಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ನೀನು ಬದುಕಬೇಕಂದ್ರೆ ಹೇಗೆ ಜೀವಿಸಬೇಕೆಂದು ನಮ್ಮ ಬೈಬಲ್ ಗ್ರಂಥ ನಮಗೆ ತಿಳಿಸಿದೆ ಪ್ರಿಯರೇ. ಉದಾಹರಣೆಗೆ ನಾವು ನೋಡುವುದಾದರೆ ಬೈಬಲಲ್ಲಿ ನಮಗೆ 10 ಆಜ್ಞೆಗಳು ಗೊತ್ತು. ಆ 10 ಆಜ್ಞೆಗಳಲ್ಲಿ ದೇವರು 6 ಆಜ್ಞೆಗಳನ್ನು ನೋಡಿ ಸಮಾಜದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗೇ ಬರೆಸಿದ್ದಾರೆ. ಉದಾಹರಣೆಗೆ ನೋಡೋದಾದರೆ ನರಹತ್ಯೆ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಇನ್ನೊಬ್ಬರ ಸೊತ್ತನ್ನು
ಆಶಿಸಬಾರದು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು. ಇವೆಲ್ಲ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಅಡೆತೊಡೆಗಳಲ್ವಾ, ತೊಡಕುಗಳಲ್ವಾ? ಇವುಗಳನ್ನೆಲ್ಲ ಖಂಡಿಸಿ ಬೈಬಲ್ ಮಾತನಾಡಿದೆ ಅಲ್ವಾ? 3000 ವರ್ಷಗಳಿಂದ ಮಾತನಾಡಿದೆ ಅಲ್ವಾ? ಇದನ್ನೆಲ್ಲ ಸಹ ಸಮಾಜದಲ್ಲಿ ನಮ್ಮ ಹಿಂದೂ ಸಹೋದರರಾಗಿರ್ಬೋದು, ಇನ್ನೂ ಅನೇಕ ಮತಗಳಿಗೆ ಸಂಬಂಧಪಟ್ಟಂಥ ಸಹೋದರರು, ಸ್ನೇಹಿತರಾಗಿರಬಹುದು, ತಿಳ್ಕೊಳ್ಳಬೇಕೆಂಬುದಾಗಿ ನಾನು ಆಶಿಸುತ್ತೇನೆ. ಈಗ ನಾವು ಅದೇ ರೀತಿಯಾಗಿ ಮುಖ್ಯ ಭಾಗಕ್ಕೆ ಬರುವಾಗ, ದೇವರು ನಮಗೆ ಬೈಬಲ್ ಗ್ರಂಥದಲ್ಲಿ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು, ಒಂದು ಚಿಕ್ಕ ಮಗುವಿಂದ ಹಿಡಿದು ಆ ಮಗು ವೃದ್ಧರನ್ನು ಸಹ ಹೇಗೆ ಗೌರವಿಸಬೇಕೆಂದು, ಚಿಕ್ಕವರಿಂದ ಹಿಡಿದು ತಲೆ ನೆರೆತಂಥ ವಯಸ್ಸಿನವರವರೆಗೂ ದೇವರು ವಾಕ್ಯದಲ್ಲಿ ನಮಗೆ ಬರೆಸಿದ್ದಾರೆ. ಆ ವಾಕ್ಯವನ್ನು ಯಾಜಕ ಕಾಂಡ 19ನೇ ಅಧ್ಯಾಯ 32ರಲ್ಲಿ ನಾವು ನೋಡ್ತೀವಿ. ಓದೋದೇನು ಬೇಡ, ಆ ವಾಕ್ಯವನ್ನು ನೀವು ರೆಫರೆನ್ಸ್ ಮಾಡಿಟ್ಕೊಂಡು ಓದ್ಕೊಳ್ಳಿ. ಈಗ ನಾವು ಅದೇ ರೀತಿ ಸಮಾಜ ಸುಧಾರಣೆ ಸ್ಫೂರ್ತಿ ಅಂತಿದೆಯವ. ಏನಿರ್ಬೋದು ಸಮಾಜ ಸ್ಫೂರ್ತಿ ಅಂತಂದರೆ, ಮೇಯ್ನ್ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿ ಅಂದರೆ ಇದು ಸಹ ಒಂದು ಮದುವೆ ಪದ್ಧತಿ ಪ್ರಿಯರೇ. ಅನೇಕರು ಮದುವೆ ಅಂದರೆ ಶ್ರೇಷ್ಠವಾದಂಥದ್ದು ಅಂತ ನಾವು ಬೈಬಲಲ್ಲಿ ಎಣಿಸ್ತೀವಿ. ಆದರೆ ಈ ಪದ್ಧತಿ ಎಷ್ಟು ಕ್ರೂರವಾದಂಥ ಮದುವೆ ಪದ್ಧತಿ ಅಂದರೆ, ಒಂದು ಚಿಕ್ಕ ಮಗುವನ್ನು, ಏನೂ ಅರಿಯದಂತಕ್ಕ ಮಗುವನ್ನು ಈ ವೃದ್ಧರಾಗಿರ್ತಕ್ಕಂಥವರು, ಶ್ರೀಮಂತರು ಏನು ಮಾಡ್ತಿದ್ರು, ಈ ಮಕ್ಕಳನ್ನು ಮದುವೆ ಮಾಡಿಕೊಳ್ತಿದ್ರು. ಯಾರು ಈ ಚಿಕ್ಕ ಮಕ್ಕಳು ಅಂದರೆ, ಬಡತನ ಕುಟುಂಬಗಳಲ್ಲಿ ಜನಿಸಿದಂಥ ಮಕ್ಕಳನ್ನು ಪ್ರಿಯರೇ. ಆ ಮಕ್ಕಳನ್ನು ಶ್ರೀಮಂತ ಗಣ್ಯರು ಎನಿಸಿಕೊಳ್ಳುವಂಥವರು, ಹೈ ಕ್ಯಾಸ್ಟ್ ಎನ್ನುವನ್ಸ್ಕೊಳ್ಳುವರು ಏನು ಮಾಡ್ತಿದ್ರು, ಈ ಮಕ್ಕಳನ್ನು ಮದುವೆ ಮಾಡ್ಕೊಳ್ತಿದ್ರು. ಆ ವೃದ್ಧರೇನಾದರೂ ಜಾಸ್ತಿ ಜನ ಬದುಕ್ತಾರ ನೋಡಿದ್ರೆ ಇಲ್ಲ. ಆ ಚಿಕ್ಕ ಮಗಳು ಹದಿಹರಿಯದ ವಯಸ್ಸಿನ ಮಕ್ಕಳನ್ನು ಮದುವೆ ಮಾಡಿಕೊಂಡು ಅವರು ಸಹ ತೀರ್ಕೊಂಡು ಬಿಡ್ತಿದ್ರು. ಯಾವಾಗ ತೀರ್ಕೊತಿದ್ರೋ, ಯಾವ ಕಾಯಿಲೆಯಿಂದ ತೀರ್ಕೊತಿದ್ರೋ, ಯಾವ ಅನಾಹುತದಿಂದ ಹೋಗ್ತಿದ್ರೋ ಗೊತ್ತಿಲ್ಲ. ಆದರೆ ಆ ಮಗಳು, ಆ ಚಿಕ್ಕ ಮಗಳು ಆತನ ಸತ್ತ ನಂತರ ಈ ಮಗಳನ್ನು ಬಿಟ್ಬಿಡ್ಬೋದಲ್ವ? ಪಾಪ ಆ ಚಿಕ್ಕ ಮಗುವನ್ನು ಬಿಡ್ತಿದ್ದಿಲ್ಲ. ಏನು ಮಾಡ್ತಿದ್ರು, ಆ ಹೆಂಡತಿಯನ್ನು ಏನು ಮಾಡ್ತಿದ್ರು, ಗಂಡನ ಶವವನ್ನು ಮಲಗಿಸಿರ್ತಕ್ಕಂತಹ ಆ ಒಂದು ಸಮಾಧಿಯ ಬಳಿ ಆತನ ಕಾಲಿನ ಪಕ್ಕ ಕೂರಿಸಿ ಸಜೀವ ದಹನವಾಗಿ ಅದಕ್ಕೆನ್ನ ಸುಟ್ಟು ಬಿಡ್ತಿದ್ರು. ಸತ್ತಂಥ ಮುದುಕ ಹೇಗೂ ಸತ್ತ ಹೋದ, ಓಕೆ. ಆದರೆ ಬದುಕಿರುವಂಥ ಈ ಮಗು ಸಮಾಜಕ್ಕೆ ಏನು ದ್ರೋಹ ಮಾಡಿತ್ತು ಪ್ರಿಯರೇ? ಏನೂ ಪಾಪ ಮಾಡದಿರ್ತಕ್ಕಂಥ ಈ ಮಗುಗೆ ಏನು ಮಾಡ್ತಿದ್ರು, ಸಜೀವ ದಹನವಾಗಿ ಸುಟ್ಟು ಬಿಡ್ತಿದ್ರು. ಈ ಕಾರ್ಯವನ್ನು ನೋಡಿದಂತಹ ನಮ್ಮ ದೇಶದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಗ್ ಇವರು ಏನು ಮಾಡಿದ್ರು, ಇದನ್ನು ಏನಾದರೂ ಮಾಡಿ ನಮ್ಮ ದೇಶದಲ್ಲಿ ಈ ಕೆಟ್ಟ ಪದ್ಧತಿಯನ್ನು ತೊಲಗಿಸಬೇಕು. ಯಾಕೆ ಭಾರತ ದೇಶದಲ್ಲಿ ಮಾತ್ರ ಈ ಥರ ಪದ್ಧತಿಗಳನ್ನು ಫಾಲೋ ಮಾಡ್ತಿದ್ದಾರೆ, ಮಿಕ್ಕ ದೇಶಗಳಲ್ಲಿ ಯಾಕೆ ಫಾಲೋ ಮಾಡ್ತಿಲ್ಲ? ಏನಾದರೂ ಮಾಡಿ ಈ ಪದ್ಧತಿಯನ್ನು ನಾವು ಖಂಡಿಸಬೇಕು ಅಂತೇಳಿ ಅವರು ಏನು ಮಾಡ್ತಾರೆ, ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡುವಂತಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಪ್ರಿಯರೇ. ಜಾರಿಗೆ ತಂದ ನಂತರ ಈಗಲೂ ಸಹ ನೀವು ನೋಡಿ, ನಮ್ಮ ದೇಶದಲ್ಲಿ ಎಲ್ಲಾದರೂ ಅಂತಹ ಒಂದು ದುಷ್ಕಾರ್ಯವನ್ನು ಕಂಡೀರಾ? ಒಂದು ವೇಳೆ ಕಾಣಬೇಕೆಂದು ಹೋದರೂ ಸಹ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ರದ್ದು ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸ್ಫೂರ್ತಿ ಯಾರಾಗಿರಬಹುದು? ಬೈಬಲ್ ಅಲ್ವಾ? ಮತ್ತು ರಾಜಾರಾಮ್ ಮೋಹನ್ ರಾಯ್ಗೆ ಬೈಬಲ್ ಹೇಗೆ ಗೊತ್ತು ಅಂತೀರಾ? ಅವರು ಸಹ ಬೈಬಲನ್ನು ಓದಿದ್ದಾರೆ ಪ್ರಿಯರೇ. ನಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಓದಿಲ್ಲ ಅವರು, ಈಬ್ರು, ಗ್ರೀಕ್, ಅದರ ಅವರ ಒರಿಜಿನಲ್ ಲ್ಯಾಂಗ್ವೇಜ್ಗೆ ಹೋಗಿ ಆ ಬೈಬಲನ್ನು ಓದಿ ಪಾಠ ಮಾಡಿ ಅದನ್ನು ಈ ಒಂದು ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಅವರೇನು ಮಾಡಿದರು, ಯಾಕೆ ಬೈಬಲ್ ಗ್ರಂಥದಲ್ಲಿ ಹೀಗೆ ಬರೆಸಿದೆ ಮತ್ತು ಯಾಕೆ ನಮ್ಮ ಸಮಾಜದಲ್ಲಿ ಹೀಗೆ ನಡೀತಿದೆ ಎಂದು ಅವರು ಮನದಲ್ಲಿ ಮೂಡಿದಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವವರೆಗೂ ನಿದ್ದೆ ಮಾಡಿಲ್ಲ ಪ್ರಿಯರೇ. ಆ ಮಾತನ್ನು ನಾವು ನೋಡುವಾಗ ಯಾಜಕ ಕಾಂಡ 19ನೇ ಅಧ್ಯಾಯ 28ನೇ ವಚನವನ್ನು ನೋಡುವಾಗ, ಸತ್ತವರಿಗೋಸ್ಕರ ನಾವೇನು ಮಾಡಬೇಕು, ದುಃಖವನ್ನು ಸೂಚುವುದಕ್ಕೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ಎಂಬುದಾಗಿ ಬರೆದಿರುತ್ತೆ ಪ್ರಿಯರೇ. ಅಂದರೆ ಸತ್ತವರು ಹೇಗೂ ಸತ್ರು, ಅವರ ದುಃಖವನ್ನು ಸೂಚಿಸೋದಕ್ಕೋಸ್ಕರ ನಾವ್ಯಾಕೆ ದೇಹವನ್ನು ಗಾಯ ಮಾಡಿಕೊಳ್ಳಬೇಕು ಎನ್ನುವಂಥ ಮನದಟ್ಟವರಿಗಾದಾಗ, ಇಲ್ಲಿ ನೋಡಿದ್ರೆ ಸಜೀವ ದಹನನೇ ಮಾಡ್ತಿದ್ದಾರೆ, ಇಲ್ಲಿ ನೋಡಿದ್ರೆ ದೇಹದಲ್ಲಿ ಗಾಯ ಸಹ ಆಗಬಾರ್ದಂತ ಬರೆದಿದೆ. ಹಾಗಿರುವಾಗ ಯಾಕೆ ಇದು ಅಂತ ಅವರ ಪ್ರಶ್ನೆ ಮೂಡಿ ಈ ಒಂದು ಕಾಯ್ದೆಯನ್ನು ಅವರು ರದ್ದು ಮಾಡಿಬಿಟ್ಟರು. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2ರಿಂದ 3 ವಚನಗಳನ್ನು ನೋಡುವಾಗ, ಹೆಂಡತಿಗೆ ಗಂಡನ ಹಂಗು ತಪ್ಪಿತು ಎಂಬುದಾಗಲ್ಲಿ ನೋಡ್ತೀವಿ. ಗಂಡನು ಸತ್ತ ಮೇಲೆ ಗಂಡನ ಹಂಗು ಹೇಗೆ ಇರುವುದು ಹೆಂಡತಿಗೆ? ಆಕೆ ಸ್ವತಂತ್ರಳಾಗಿ ಜೀವಿಸಬೇಕಲ್ವಾ? ಆಕೆಗೆ ಹಕ್ಕಿದೆಯಲ್ಲ, ಆಕೆಯು ಸಹ ಬದುಕುವ ಪ್ರಾಣಿ ಅಲ್ವಾ? ಮತ್ತು ಯಾಕೆ ಆಕೆಯನ್ನು ಹಾಗೆ ಜೀವಿಸುವ ವ್ಯಕ್ತಿಯನ್ನು ಹಿಂಸೆಗೊಳಪಡಿಸುತ್ತಿದ್ದಾರೆ ಎಂಬುದಾಗಿ
ಈ ವಾಕ್ಯಗಳ ಮುಖಾಂತರ ನಮಗೆ ಅರ್ಥವಾಗುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2 ವಚನಗಳು. ಇದನ್ನು ನೀವು ಸಹ ನೆನಪಿನಲ್ಲಿಟ್ಟುಕೊಳ್ಳಿ. ಎರಡನೆಯದಾಗಿ ಬಂದು ವಿಧವೆ ಸ್ತ್ರೀ ಮತ್ತೊಂದು ಮದುವೆ ಆಗುವಂಥದ್ದು. ವಿಧವೆ ಸ್ತ್ರೀ ಅಂತಂದರೆ ಆಕೆನನ್ನು ಏನು ಮಾಡಬೇಕು, ಗಂಡನೊಟ್ಟಿಗೆ ಸಾಯಿಸ್ಬಿಡೋದು. ಇಲ್ಲ ಅಂತಂದರೆ ಏನು ಮಾಡೋದು, ಬಿಳಿ ಸೀರೆ ಒಂದು ಉಡಿಸ್ಬಿಟ್ಟು ಆಕೆಗೆ ಬಳೆ ಇಲ್ದಿರ ಮಾಡಿಬಿಟ್ಟು, ಹಣೆಯಲ್ಲಿ ಕುಂಕುಮ ಇಲ್ಲದಂತೆ ಮಾಡಿಬಿಟ್ಟು, ಜೊತೆಗೆ ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಹಾಕಿ ಹೋಗುವಾಗ ಯಾರಿಗಾದರೂ ಅಡ್ಡ ಬಂದರೆ ಶಕುನ, ಅಪಶಕುನ ಎಂಬುದಾಗಿ ಭಾವಿಸುತ್ತಿದ್ದರು. ಇದನ್ನು ಸಹ ಬೈಬಲ್ ಗ್ರಂಥದಲ್ಲಿ ಬರೆಸಿದೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2 ವಚನದಲ್ಲಿ ಒಂದು ವಿಡೋ ಅಂದರೆ ವಿಧವೆ ಸ್ತ್ರೀ ಮದುವೆ ಮಾಡಿಕೊಳ್ಳಬಹುದು, ಆಕೆ ಕೂಡ ಸ್ವತಂತ್ರಳಾಗಿ ಬದುಕಬಹುದು ಎಂಬುದಾಗಿ. ಒಂದು ವಿಧವೆಗೆ ಈಗ ಆಕೆ ಯೌವನ ಪ್ರಾಯದಲ್ಲಿದ್ದಾಳೆ, ಆಕೆಗೆ ಮಕ್ಕಳು ಇದ್ದಾರೆ, ಆ ಮಕ್ಕಳನ್ನು ಹೇಗೆ ಸಾಕಬೇಕು, ಆಕೆ ಮನೆಯಲ್ಲೇ ಇದ್ದರೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನನ್ನ ಕುಟುಂಬದಲ್ಲೇ ಆಲೋಚನೆ ಮಾಡಿ, ನಮ್ಮ ತಂದೆ ಇಲ್ಲದಿದ್ದರೂ ಸಹ ನಮ್ಮ ತಾಯಿ ನಮ್ಮ 3 ಜನ ಮಕ್ಕಳನ್ನು ಹೊತ್ತು ಸಾಕಿ ಅಕ್ಕಂದಿರಿಗೆ ಮದುವೆ ಮಾಡಿ ನನಗೆ ವಿದ್ಯಾಭ್ಯಾಸ ಕೊಡುವ ಮಟ್ಟಿಗೂ ಆಕೆ ಕುಟುಂಬವನ್ನು ಪೋಷಣೆ ಮಾಡಿದ್ದಾಳೆ. ಅಂದರೆ ಒಂದು ಸ್ತ್ರೀ ಇವತ್ತು ಯಾವ ಮಟ್ಟಿಗೆ ಬೆಳೀತಾ ಇದ್ದಾಳೆ, ಇದಕ್ಕೆ ಎಲ್ಲ ಯಾರು ಫ್ರೀಡಮ್ ಕೊಟ್ಟಿದ್ದಾರೆ ಎಂಬುದಾಗಿ ಅದಕ್ಕೆ ಮೂಲ ಕಾರಣ ಬೈಬಲ್ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಒಂದು ವೇಳೆ ನಮ್ಮ ತಾಯಿಯನ್ನು ಸಹ ನಮ್ಮ ತಂದೆ ಸುಟ್ಟು ಬಿಟ್ಟಿದ್ರೆ ನಾನು ಇರ್ತಾ ಇದ್ನ, ಈ ಸ್ಥಾನದಲ್ಲಿ ನಾನು ನಿಲ್ಲಕ್ಕೆ ಸಾಧ್ಯ ಆಗ್ತಿತ್ತಾ ಎಂಬುದಾಗಿ ಆಲೋಚಿಸಿಕೊಂಡ್ರೆ ಭಯಂಕರ ದೃಶ್ಯಗಳು ಪ್ರೇರೆ. ಅಂತಹ ಒಂದು ಕೆಟ್ಟ ಒಂದು ಕಾರ್ಯಗಳನ್ನು, ದುಷ್ಕಾರ್ಯಗಳನ್ನು ಖಂಡಿಸಿದೆ ಬೈಬಲ್ ಎಂಬುದಾಗಿ ನಾವು ಆಲೋಚಿಸಬೇಕಾಗಿದೆ. ಇದನ್ನು 1829ರಲ್ಲಿ ರದ್ದು ಮಾಡಿದರು. ಏನನ್ನು, ವಿಧವೆ ಮದುವೆ ಮಾಡಿಕೊಂಡ ನಂತರ ಆಕೆ ಸ್ವತಂತ್ರವಾಗಿ ಜೀವಿಸಬಹುದಲ್ವಾ, ಅದನ್ನು ಈ ಕಾಯ್ದೆಯನ್ನು ಆ್ಯಕ್ಟನ್ನು ಏನು ಮಾಡಿದ್ರು, ಜಾರಿಗೆ ತಂದರು ಪ್ರಿಯರೇ. ಅದೇ ರೀತಿ ಇನ್ನೊಂದು ಕೆಟ್ಟ ಪದ್ಧತಿ ಪ್ರಿಯರೇ, ದೇವದಾಸಿ ಪದ್ಧತಿ. ಇದುವರೆಗೂ ಮದುವೆ ಆದಂಥ ಸ್ತ್ರೀಯರ ಬಗ್ಗೆ ನೋಡಿಕೊಂಡ್ವಿ. ಈಗ ಮದುವೆ ಆಗದೆ ಇರ್ತಕ್ಕಂಥ ಸ್ತ್ರೀಯರು, ಚಿಕ್ಕ ಮಕ್ಕಳು, ದೇವದಾಸಿ ಪದ್ಧತಿ. ಇದನ್ನು ಸಹ ನಮ್ಮ ದೇಶದಲ್ಲಿ ಕ್ರೂರವಾಗಿ ನಡೆಸಿಕೊಂಡಿರ್ತಕ್ಕಂಥ ಪದ್ಧತಿಯ ಪ್ರಿಯರೇ. ಏನು ಮಾಡ್ತಿದ್ರು, ಹೆಣ್ಣು ಮಕ್ಕಳನ್ನು ದೇವರ ಹೆಸರಿನ ಮೇಲೆ ಮುಡುಪಾಗಿಟ್ಟ ಆ ಮಕ್ಕಳನ್ನು ಏನು ಮಾಡ್ತಿದ್ರು, ದೇವರ ಹೆಸರಿನ ಮೇಲೆ ಬಿಟ್ಬಿಡ್ತಿದ್ರು. ಆಕೆಗೆ ಮದುವೆ ಮಾಡ್ತಿಲ್ಲ, ನನ್ನವರನ್ನು ಇಲ್ಲ, ಆಕೆಗೆ ದೇಹದಲ್ಲಿ ಆರೋಗ್ಯ ಕೆಟ್ಟು ಹೋದರೆ ಆಕೆಯನ್ನು ಆಧರಿಸುವವರಿಲ್ಲ, ಆಕೆಗೆ ಪ್ರೀತಿಯ ವಾತ್ಸಲ್ಯದ ಮಾತುಗಳನ್ನು ಹೇಳುವವರು ಯಾರೂ ಸಹ ಇಲ್ಲ. ಸಮಾಜದಲ್ಲಿ ಮೇಲು ಜಾತಿ ಎನಿಸಿಕೊಳ್ಳುವವರು, ಗಣ್ಯರು ಎನ್ನುವಂಥವರು ಆಕೆಯನ್ನು ಹೀನಾಯವಾಗಿ ನಡೆಸಿಕೊಂಡು ಆಕೆಯನ್ನು ಕೆಟ್ಟದಾಗಿ ನಡೆಸ್ಕೊಳ್ತಿದ್ರು ಪ್ರಿಯರೇ. ಈ ಒಂದು ದೇವದಾಸಿ ಪದ್ಧತಿಯನ್ನು ಸಹ ನಮ್ಮ ದೇಶದಲ್ಲಿ ಖಂಡಿಸಬೇಕು ಎಂಬುದಾಗಿ ಮದ್ರಾಸ್ ದೇವದಾಸಿ ಆ್ಯಕ್ಟ್ ಎಂಬುದಾಗಿ ಜಾರಿಗೆ ತಂದರು 1947ರಲ್ಲಿ. ಈ ವಚನಗಳನ್ನು ಸಹ ಬೈಬಲಲ್ಲಿ ಬರೆಸಿದೆ ಎಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 17ನೇ ವಚನದಲ್ಲಿ ಇಸ್ರಾಯೇಲ್ಯರಲ್ಲಿ ಯಾವ ಸ್ತ್ರೀಯೂ ಸಹ ದೇವದಾಸಿಯಾಗಿ ಇರಬಾರದು ಎಂಬುದಾಗಿ ದೇವರ ವಾಕ್ಯವು ನಮಗೆಲ್ಲೇ ತಿಳಿಸುತ್ತೆ ಪ್ರಿಯರೇ. ಯಾಜಕ ಕಾಂಡದಲ್ಲಿಯೂ ಸಹ 19ನೇ ಅಧ್ಯಾಯ 29ನೇ ವಚನದಲ್ಲಿ ಮಗಳನ್ನು ಬಸವಿಟ್ಟು ಸೂಳೆಯನ್ನಾಗಿ ಮಾಡಬಾರದು ಎಂಬುದಾಗಿ ಸಹ ವಾಕ್ಯವು ನಮಗೆ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ಲಾಸ್ಟ್ ಬಂದ್ಬಿಟ್ಟು ನರಬಲಿ ಅಂತಂದರೆ ಚಿಕ್ಕ ಮಕ್ಕಳು. ನಾಗಲೇ ಹೇಳಿದೆ, ನಿಧಿ ಸಿಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ ಅಂತೇಳಿ ಚಿಕ್ಕ ಮಕ್ಕಳನ್ನು ಏನು ಮಾಡ್ತಿದ್ರು, ನರಬಲಿ ಮಾಡ್ತಿದ್ರು. ಆ ಮಕ್ಕಳನ್ನು ಬದುಕಿರುವಂಥ ಮಕ್ಕಳನ್ನೇ ಏನು ಮಾಡ್ತಿದ್ರು, ಸುಟ್ಟು ಬಿಡ್ತಿದ್ರು. ಅಂತಹ ಒಂದು ಕೆಟ್ಟ ಒಂದು ಕಾಯ್ದೆ, ಆ ಒಂದು ಕೆಟ್ಟ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತ ಅಂತಂದರೆ ಖಂಡಿತ ಇತ್ತು. ಆ ಮಕ್ಕಳು ಆ ಬೆಂಕಿಯೆಲ್ಲ ಹಾಕಿ ಸುಡುವಾಗ ಆ ಮಕ್ಕಳ ಶಬ್ದ ಆ ತಂದೆ ತಾಯಿಗಳ ಕಿವಿಗೆ ಕೇಳಿಸಬಾರ್ದು ಎಂಬುದಾಗಿ ಏನು ಮಾಡ್ತಿದ್ರು, ವಾದ್ಯಗಳನ್ನು ಊದಿ ವಾದ್ಯಗಳ ಮುಖಾಂತರ ಆ ಸೌಂಡನ್ನು ಎಬ್ಬಿಸಿ ಅಲ್ಲಿ ಆ ಸೌಂಡು ತಂದೆ ತಾಯಿಗಳಿಗೆ ಕೇಳಿಸಿದಂತೆ ಈ ರೀತಿ ಕ್ರೂರವಾಗಿ ನಡ್ಕೊಳ್ತಾ ಇದ್ರು. ಈ ಪದ್ಧತಿಯನ್ನು ಸಹ 1846ರಲ್ಲಿ ರದ್ದು ಮಾಡಿದರು ಪ್ರಿಯರೇ. ಇದರ ವಿರುದ್ಧವಾಗಿಯೂ ಸಹ ಬೈಬಲಲ್ಲಿ ಬರೆಸಿದೆಯಾ ಎಂಬುದಾಗಿ ನೋಡುವಾಗ ಯಾಜಕ ಕಾಂಡ 18ನೇ ಅಧ್ಯಾಯ 21ನೇ ವಚನದಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಸಹ ಮೊಲೇಕನ್ ಅಂತಂದರೆ ಅವರೊಂದು ವಿಗ್ರಹವನ್ನು ಮಾಡಿ ಇಟ್ಟುಕೊಂಡಿದ್ರು. ಆ ವಿಗ್ರಹಕ್ಕೆ ಏನು ಮಾಡಬಾರ್ದಾಗಿತ್ತು, ಸಮರ್ಪಿಸಬಾರದಾಗಿತ್ತು. ಆ ಮಕ್ಕಳ ರಕ್ತವನ್ನು ಬಲಿಯಾಗ ಮಾಡಬಾರದಾಗಿತ್ತು ಎಂಬುದಾಗಿ ದೇವರು ವಾಕ್ಯದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ
ಇದ್ದಾರೆ ಪ್ರೇರೆ. ಅದೇ ರೀತಿಯಾಗಿ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 31ನೇ ವಚನದಲ್ಲಿಯೂ ಸಹ ದೇವರಿಗೆ ಇದು ಹೇಯವಾದ ಕೆಲಸ ಎಂಬುದಾಗಿ ವಾಕ್ಯದಲ್ಲಿ ಬರೆಸಿದ್ದಾರೆ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಯವಾದ ಕೆಲಸ. ಇಂತಹ ಕೆಲಸವನ್ನು ನೀವು ಮಾಡ್ತಿದ್ದೀರಾ. ತಾಯಿ ಗರ್ಭದಲ್ಲಿ ಒಂದು ಮಗುವನ್ನು ಬೆಳೆಸಬೇಕಾದರೆ ಅದು ಚಿಕ್ಕ ಮಗುವಿಂದ ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಅಕ್ಕಿ ಕಾಳಷ್ಟು ಚಿಕ್ಕ ಮಗುವಿಂದ ನಾನು ಒಂದು ದೊಡ್ಡ ಮಗುವಾಗಿ 4 kg 3 kg ಇರುತ್ತೆ ತಾಯಿ ಗರ್ಭದಲ್ಲಿ ಮಗು 9 ತಿಂಗಳು ಬರೋಷ್ಟೊಳಗಡೆ. ಅಷ್ಟು ದೊಡ್ಡ ಮಗುವಾಗಿ ನಾನು ಮಾಡಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳನ್ನು ನಾನು ರಚಿಸಬೇಕಾದ್ರೆ ನನಗೆ ಎಷ್ಟು ಕಷ್ಟ ಇರುತ್ತೆ. ಆದ ಮಗುವನ್ನು ನೀವು ಭೂಮಿಯ ಮೇಲೆ ನಾನು ಬಿಟ್ಟಾಗ ನೀವು ಅದನ್ನು ಅಷ್ಟು ಈಸಿಯಾಗಿ ಹೇಗೆ ಕೊಲ್ತಿದ್ದೀರಾ. ಒಂದು ಮಗುವನ್ನು ಬದುಕಿಸುವ ಯೋಗ್ಯತೆ ಇಲ್ಲ, ಒಂದು ಮಗುವನ್ನು ಸೃಷ್ಟಿ ಮಾಡುವ ಯೋಗ್ಯತೆ ನಿಮಗಿಲ್ಲ ಅಂದರೆ ಅದನ್ನು ಸಾಯಿಸುವಂತಹ ಹಕ್ಕು ನಿಮಗೆ ಯಾರು ಕೊಟ್ಟರು ಎಂಬುದಾಗಿ ಬೈಬಲ್ ಇದಿರುವುದು ಸಹ ಧ್ವನಿ ಎತ್ತಿ ಚಿಕ್ಕ ಮಕ್ಕಳ ರಕ್ತವನ್ನು ನೀವು ಬಲಿ ಮಾಡಬಾರ್ದು, ಆ ಮಕ್ಕಳನ್ನು ಕೊಲ್ಲಬಾರ್ದು, ಆ ರೈಟ್ಸ್ ನಿಮಗಿಲ್ಲ ಎಂಬುದಾಗಿ ನಮಗೆ ದೇವರು ವಾಕ್ಯದ ಮುಖಾಂತರ ತಿಳಿಸ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಕುಲ ವ್ಯವಸ್ಥೆ ವರ್ಣಾಶ್ರಮ ಪದ್ಧತಿ ಎಂಬುದಾಗಿ ಕರಿತೀವಿ ಪ್ರಿಯರೇ. ಈ ಒಂದು ಪದ್ಧತಿ ಸಹ ನಮ್ಮ ಭಾರತ ದೇಶದಲ್ಲಿ ತುಂಬ ಕೆಟ್ಟ ಪದ್ಧತಿ ಪ್ರಿಯರೇ. ಒಬ್ಬ ದಲಿತ ವ್ಯಕ್ತಿ ಸಮಾಜದಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಅವನ ಹಿಂದೆ ಒಂದು ಪೊರಕೆ ಕಟ್ತಿದ್ರು. ಅವನು ನಡೆದ ಹಾದಿ ಅವನ ಹೆಜ್ಜೆ ಜಾಡು ಸಹ ಈ ಗಣ್ಯರು ತುಳಿಯುವ ಹಾಗಿಲ್ಲ. ಅವನಿಗೆ ಬಾಯಲ್ಲಿ ಎಂಜಲು ಬಂದರೆ ಅದನ್ನು ಹುಗಿಯಬಾರದು. ಅವನಿಗೆ ಮುಂದೆ ಏನು ಮಾಡ್ತಿದ್ರು, ಒಂದು ಚಿಕ್ಕದಾದಂಥ ಒಂದು ಬಟ್ಟಲು ಏನೋ ಒಂದು ಕಟ್ತಿದ್ರು, ಆ ಎಂಜಲು ಅವನು ಅದರಲ್ಲೇ ಉಗಿಬೇಕು. ರೋಡ್ ಸೈಡಲ್ಲಿ ಸಹ ಅವನು ಉಗಿಯೋ ಹಾಗಿಲ್ಲ. ಮತ್ತು ಅವ್ರು ನೀರು ಕುಡಿಬೇಕಂದ್ರೆ ಅವ್ರಿಗೆ ಸಪ್ರೇಟ್ ಬಾವಿ, ಆ ಬಾವಿಯಲ್ಲಿ ಸಹ ಸೀಮೆ ಎಣ್ಣೆ ಹಾಕೋದು, ಈ ರೀತಿಯಂಥ ಹಿಂಸೆ. ಅವ್ರು ಕುಡಿಯೋದಕ್ಕೆ ನೀರು ಸಹ ಇರ್ತಿದ್ದಿಲ್ಲ. ಇಂತಹ ಒಂದು ಕೆಟ್ಟ ಪದ್ಧತಿಗಳಿಗೂ ಸಾಲದೆ ಆ ಒಂದು ದಲಿತ ಮಕ್ಕಳು ಓದ್ಕೊಳ್ಳೋ ರೈಟ್ಸ್ ಸಹ ಮಕ್ಕಳಿಗಿರಲಿಲ್ಲ. ಅಂತಹ ಒಂದು ಕೆಟ್ಟ ಪದ್ಧತಿಗಳನ್ನು ಸಹ ಬೈಬಲ್ ಖಂಡಿಸಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನದಲ್ಲಿ ನಮಗೆ ಆ ಮಾತುಗಳು ಕಾಣಿಸುತ್ತವೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೀವಿ, ಒಬ್ಬನಿಂದಲೇ ಆತನು ಎಲ್ಲ ಮನುಷ್ಯರನ್ನು ಉಂಟು ಮಾಡಿದನು ಎಂಬುದಾಗಿ. ಆ ಒಬ್ಬನು ಯಾರು? ಆದಾಮನು. ಆದಾಮನಿಂದ ಉತ್ಪತ್ತಿಯಾದಿ ಬಂದಂಥ ನಾವೆಲ್ಲರೂ ನಮಗೆಲ್ಲಿಂದ ಬಂತು? ಕುಲ, ಜಾತಿ, ವರ್ಣ ಪದ್ಧತಿ ಎಂಬುದಾಗಿ ನಾವು ಸೈಂಟಿಫಿಕ್ ಆಗಿ ಸಹ ಆಲೋಚನೆ ಮಾಡದಿರ್ತಕ್ಕಂಥ ಹೀನಾಯ ಸ್ಥಿತಿಗೆ ನಾವು ಹೋಗಿದ್ದೇವೆ ಪ್ರೇರೆ. ಒಂದು ಮನುಷ್ಯನನ್ನು ಎಷ್ಟು ಕೀಳಾಗಿ ನೋಡ್ತಾ ಇದ್ದೀವಿ ಇವತ್ತು ಅಂದರೆ, ಅವನು ಬದುಕಿದ್ದರೂ ಸಹ ಅವನಿಗೆ ಸತ್ತಂಥ ರೀತಿಯಲ್ಲಿ ಅವನಿಗೆ ಪಟ್ಟವನ್ನು ಕಟ್ಟಿ ಅವನನ್ನು ಹೀನಾಯ ಸ್ಥಿತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂಥೇಳಿ ಬೈಬಲ್ಲು ಅದರ ಬಗ್ಗೆ ಸಹ ಧ್ವನಿ ಎತ್ತಿ 3000 ವರ್ಷಗಳ ಹಿಂದೆ ಈ ಎಲ್ಲ ಕೆಟ್ಟ ದುರಾಚಾರಗಳನ್ನು ನಿಲ್ಲಿಸಿಬಿಡಿ, ಇವೆಲ್ಲ ನನಗೆ ಹೇಯವಾದ ಕೃತ್ಯಗಳು, ಇವುಗಳನ್ನು ಮಾಡಬೇಡಿ ಎಂಬುದಾಗಿ ದೇವರು ಖಂಡಿಸಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಈ ಕುಲ ಪದ್ಧತಿಯ ಬಗ್ಗೆ ಇನ್ನೊಂದು ವಚನ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಹೇಳ್ತಾರೆ, ನನಗಂತೂ ಯಾವ ಮನುಷ್ಯನಲ್ಲಿ ಆದರೂ ಹೊಲೆಯನು ಮೇಲು ಕೀಳು ಎನ್ನುವಂಥ ಭೇದ ಭಾವನೆ ನನ್ನನ್ನಿಲ್ಲ ಕಣ್ರಯ್ಯ. ನೀವ್ಯಾಕೆ ಸೃಷ್ಟಿ ಮಾಡ್ಕೊಂಡಿದ್ದೀರಾ? ನಾನೆಲ್ಲರನ್ನು ಸಮಾನವಾಗಿ ಸೃಷ್ಟಿ ಮಾಡಿದ್ದೀನಿ. ನೀವೆಲ್ಲರೂ ಪರಿಶುದ್ಧರಾಗಿ ಜೀವಿಸಿ ಸತ್ತ ನಂತರ ನನ್ನ ಬಳಿಗೆ ಬರಬೇಕು. ಪ್ರತಿಯೊಬ್ಬನಿಗೂ ದಲಿತನು ಮತ್ತು ಬ್ರಾಹ್ಮಣನು, ಇವನು ಮೇಲು ಜಾತಿ, ಇವನು ಕೀಳು ಜಾತಿ ಎಂದು ಯಾರನ್ನು ನಾನು ಎಣಿಸದೆ ಎಲ್ಲರಿಗೂ ಪರಲೋಕ ರಾಜ್ಯದಲ್ಲಿ ಸ್ಥಾನವನ್ನು ಸಿದ್ಧ ಮಾಡಲಿಕ್ಕೆ ನೀವ್ಯಾಕ್ರಯ್ಯ ಈ ರೀತಿ ಕಚ್ಚಾಡಿಕೊಂಡು ಹೊಡೆದಾಡ್ತೀರಾ ಎಂಬುದಾಗಿ ದೇವರು ನಮಗೆ 2000 ವರ್ಷಗಳಿಂದ ಅಪೊಸ್ತಲರ ಕೃತ್ಯಗಳಲ್ಲಿ ಈ ಮಾತುಗಳನ್ನು ಬರೆಸಿದ್ದಾರೆ ಪ್ರಿಯರೇ. ಇಷ್ಟು ಆಯಿತು. ಮತ್ತು ಇನ್ನು ಕುಷ್ಠರೋಗದವರು ಗೊತ್ತಾ? ಆ ಜನರನ್ನು ಊರಿನ ಆಚೆ ಕರ್ಕೊಂಡು ಹೋಗಿ ಬಿಸಾಡ್ಬಿಡ್ತಿದ್ರು. ಅವ್ರ ಹತ್ರ ಯಾರೂ ಹೋಗಂಗಿಲ್ಲ. ಅವ್ರಿಗೆ ಊಟ ಕೊಡಬೇಕಂದ್ರೆ ಒಂದು ದೊಡ್ಡ ಕೋಲು, ಆ ಕೋಲಿನ ಕೊನೆಯಲ್ಲಿ ಊಟ ಕಟ್ಟಿ ಅಲ್ಲಿ ಬಿಸಾಕ್ತಿದ್ರು. ಅವ್ರು ತಿಂದರೆ ತಿನ್ಬೋದು, ಸತ್ತರೆ ಸಾಯ್ಬೋದು. ಅಂತಹ ಒಂದು ದುರಾಚಾರವನ್ನು ಖಂಡಿಸಿತ್ತು. ಅದಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಯೇಸು ಕ್ರಿಸ್ತರೇ ಕುಷ್ಠರೋಗಿಯನ್ನು ತಪ್ಪಿಕೊಂಡಂಥದ್ದು ಸಹ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಸಮಾರ್ಯ ಸ್ತ್ರೀಯರು, ಅವರು ಊರಿನ ಆಚೆ ಇಟ್ಟಿದ್ರು, ಅವರನ್ನು ಅಮ್ಮ ಎಂದು ಯೇಸು ಕ್ರಿಸ್ತರು ಕರೆದಂಥದ್ದನ್ನು ನಾವು ನೋಡ್ತೀವಿ. ಆದರೆ ಹೀನಾಯ ಕುಲದವರನ್ನು ಬಾರೆ ಹೋಗೆ ಎಂಬುದಾಗಿ ಕೆಟ್ಟ ಮಾತುಗಳನ್ನು ಬಳಸಿ ಮಾತನಾಡುತ್ತಿದ್ದಂತೆ ಈ ಸಮಾಜದಲ್ಲಿ ಎಲ್ಲರನ್ನೂ ಮರ್ಯಾದೆಯಿಂದ ಮಾತನಾಡಿಸಿ ಎಂದು ದೇವರು ನಮಗೆ ಸತ್ಯವೇದ ಗ್ರಂಥದಲ್ಲಿ ಬರೆಸಿದರು. ಎಲ್ಲರನ್ನೂ ಸಮಾನವಾಗಿ ನೋಡಿ ಎಂಬುದಾಗಿ ದೇವರು ಸತ್ಯವೇದ ಗ್ರಂಥದಲ್ಲಿ ನಮಗೆ ಬರೆಸಿದರು ಪ್ರಿಯರೇ. ಇಷ್ಟೆಲ್ಲ ಮುಗಿತು. ಇನ್ನೊಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾರ್ಲ್ಸ್ ಮೀಡ್ ಅಂತ
ನಮಗೆಲ್ಲರಿಗೂ ತಿಳ್ಕೋಬೇಕು ಈ ಮಾತು. ಚಾರ್ಲ್ಸ್ ಮೀಡ್ ಅಂತಂದರೆ ಇವರು ಸಹ ಒಂದು ಕ್ರೈಸ್ತ ಮಿಷನರಿ ಪ್ರಿಯರೇ. ಇವರು ನಮ್ಮ ಸಮಾಜದಲ್ಲಿ ಇವತ್ತು ಅನೇಕ ಜನ ಹೆಣ್ಣು ಮಕ್ಕಳು ಬ್ಲೌಸ್ ಜಾಕೆಟನ್ನು ಹಾಕ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಚಾರ್ಲ್ಸ್ ಮೀಡ್ ಪ್ರಿಯರೇ. ಇವರು ನಮ್ಮ ದೇಶದಲ್ಲಿ ಹೇಗಿತ್ತಂದರೆ ಹೆಣ್ಣು ಮಕ್ಕಳು ಜಾಕೆಟ್ ಹಾಕ್ಕೊಳಂಗಿರಲಿಲ್ಲ. ಹಾಗೆ ಹಾಕ್ಕೊಂಡ್ರೆ ಆಕೆಗೆ ಕೆಟ್ಟದಾಗಿ ಆಕೆಯನ್ನು ಭಯಂಕರವಾದ ಶಿಕ್ಷೆಯನ್ನು ವಿಧಿಸಿ ಆಕೆಗೆ ದಂಡನೆಯನ್ನು ಹಾಕ್ತಿದ್ರು ಪ್ರಿಯರೇ. ಇದನ್ನು ನೋಡಿದಂಥ ಚಾರ್ಲ್ಸ್ ಮೀಡ್ ಏನು ಮಾಡಿದ್ರು, ಇದರ ವಿರುದ್ಧವಾಗಿ ಹೋರಾಡಿ ಜಗಳವಾಡಿ ಇವರು ಏನಾದರೂ ಮಾಡಿ ಇವರು ಸಹ ಬ್ಲೌಸ್ ಹಾಕ್ಕೋಬೇಕು ಹೆಣ್ಮಕ್ಳು ಅಂತೇಳಿ ಈ ಕಾಯ್ದೆ ಅವರು ಸಹ ರದ್ದು ಮಾಡಿ ಇವತ್ತು ಪ್ರತಿ ಹೆಣ್ಣು ಮಗು ಬ್ಲೌಸ್ ಹಾಕ್ಕೊಂಡಿದ್ದಾಳೆ. ಒಂದೊಂದು ಬ್ಲೌಸ್ ಇವತ್ತು 10,000 15,000 ಜಾಸ್ತಿ ಮಾತಾಡಿದ್ರೆ 1,00,000ವರೆಗೂ ಹೊಲಿಸ್ತಾ ಇದ್ದಾರೆ. ಅಷ್ಟೊಂದು ಡಿಸೈನ್ ಬ್ಲೌಸ್ ನೀವು ಹೊಲ್ಕೊಂಡು ಹಾಕ್ಕೊತಾ ಇದ್ದೀರಾ. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಬೈಬಲ್ ಗ್ರಂಥ ಎಂಬುದಾಗಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ತಿಳ್ಕೊಳ್ಳಬೇಕು. ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಅಲ್ಲ, ಒಂದು ಕುಲಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಅಲ್ಲ, ಇದು ಒಂದು ದೇಶಗಳಿಗೆ ಸಂಬಂಧಪಟ್ಟ ಗ್ರಂಥ ಅಲ್ಲ. ಎಲ್ಲ ಸರ್ವ ಮಾನವರನ್ನು ಸಮಾನತೆಯಿಂದ ನೋಡುವಂಥ ಗ್ರಂಥ. ಕುಲ ಪದ್ಧತಿ ಇಲ್ಲದೆ, ಜಾತಿ ಪದ್ಧತಿ ಇಲ್ಲದೆ, ಹೆಣ್ಣು ಗಂಡು ಎನ್ನು ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಸುವಂತಹ ಗ್ರಂಥ ಎಂದು ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕೆಂದು ನನ್ನ ಮನಪೂರ್ವಕವಾಗಿ ಪ್ರತಿಯೊಬ್ಬರಲ್ಲಿ ಸಹ ಬೇಡಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳು ಪ್ರಿಯರೇ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಬಹಳವಾಗಿ ಪ್ರೀತಿಸಿದಿರುವಂಥ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ ಅಪ್ಪ, ನಿಮಗೆ ಪರಿಶುದ್ಧವಾದ ನಾಮದಲ್ಲಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೇನೆ. ಒಂದು ಸಮಯದಲ್ಲಿ ನಿಮ್ಮ ವಾಕ್ಯ ಭಾಗಗಳನ್ನು ಮಾತನಾಡಲಿಕ್ಕೆ ನನಗೆ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಕೇಳಿರುವಂಥ ಎಲ್ಲ ಮಕ್ಕಳು ಕರ್ತನೆಯ ವಾಕ್ಯಗಳನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ವಾಕ್ಯಾನುಸಾರ ನಡೆಯುವಂತೆಯೂ ಜೀವಿಸುವಂತೆಯೂ ಅವರಿಗೂ ನನಗೂ ನೀವು ಸಹಾಯ ಮಾಡಿ ಎಂದು ನನ್ನನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸಿ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೇನಪ್ಪ, ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳು.